ಅಯ್ಯೋ ದೇವ್ರೆ, ಎಂತ ಕರ್ಮ ಬಂತು. ಅಲ್ಲ, ಬಾಂಡೆ ತಿಕ್ಕಕ್ಸದಕ್ಕೆ ಒಂದು ಸಾಬೂನ್ ಇಲ್ಲಂಗೆ ಆಗೈತಿ ನನ್ನ ಜೀವನಕ್ಕೆ. ಬಾಂಡೆ ತಿಕ್ಕಕ್ಕೆ ಸಾಬೂನ್ ಇಲ್ಲ, ಅಡುಗೆ ಮಾಡ್ಬೇಕಂದ್ರೆ ಏನು ಮನ್ಯಾಗ ಅಡುಗೆ ಜಾಡ್ನಿ ಇಲ್ಲ. ಇವ್ರು ನೋಡಿ ಹೆಂಗೆ ಕುಡ್ಕೊಂತ ಅಡ್ಡಾಡತ್ತಾರ. ಏನು ಮಾಡ್ಲಿನ, ಎಲ್ಲಿ ಹೋಗ್ಲಿ ದೇವ್ರೆ, ಏನು ಮಾಡಬೇಕು ಅಂತ ತಿಳಿವತ್ತಲ್ಲ. ಸಂಗೀತ, ಸಂಗೀತ, ಓ ಬಾರ. ಏನು ಇಲ್ಲಿ ತನ ಬಂದಿದಿ? ಅದು ಗೃಹಲಕ್ಷ್ಮಿ ವಾರ ಬಂದಾವಂತ, ಅದಕ್ಕೆ ಹೋಗಿ ತಕ್ಕೊಂಬರೋಣ, ಬರ್ತೇನ? ನನಗೂ ಒಬ್ಬಾಕಿಗೆ ಪೋಸ್ಟಿಗೆ ಹೋಗೋಕ್ಕಾಗ್ತವ, ಅದಕ್ಕೆ ನೀ ಬರ್ತೀಯನಂತ ಕೇಳಕ್ಕೆ ಬನ್ನಿ. ಅದು ಶಿಲ್ಪ, ನನಗೆ ನನಗೂ ಹರ್ಕತ್ತಿತ್ತ, ಮನ್ಯಾಗ ಏನು ರೇಷನು ಇಲ್ಲ, ಏನೂ ಇಲ್ಲ. ನಡಿ ಹಂಗಾರೆ ಹೋಗಿ ಬರೋಣ. ಯಾಕೆ ಮಕ್ಕ ಸಪ್ಪಗೆ ಮಾಡ್ಕೊಂಡು ಹಿಂಗೆ? ಏನು ಮಾಡಲಿಲ್ಲ, ನಿನಗೆ ಗೊತ್ತಲ್ಲ ನನ್ನ ಬಾಳೆ ಎಲ್ಲ ನಾನೇ ಹಾಳು ಮಾಡ್ಕೊಂಡೆ ಅಂತ. ಎಲ್ಲಿಗೆ ತಂದು ದೇವ್ರು ನನ್ನ ಪರಿಸ್ಥಿತಿ ನಿಂತು ಇಟ್ಟೈತಂದ್ರೆ ನಾನು ಮಾಡ್ಕೊಂಡಿರೋದು ನನಗಷ್ಟ ಆಗೈತಿ, ಇನ್ನೇನು ಮಾಡೋಕ್ಕಾಗುತ್ತೆ? ನಡಿ, ಅಲ್ಲೇ ಹಾಲು ಹಾಕ್ಕೊಂಡ್ರು. ಬ್ಯಾಡ್ಲೆ, ನಂಗೆ ಹಾಲು ಹಾಕೊಂಡ್ರಷ್ಟು ಟೈಮ್ ಇಲ್ಲ. ಮತ್ತು ನನ್ನ ಗಂಡ ನಮ್ಮ ಅತ್ತಿ ವರ್ ಅಂತಾರ, ಅದಕ್ಕೆ ನಾನು ನೀ ಬರ್ತೀನ. ಗೃಹಲಕ್ಷ್ಮಿ ರೊಕ್ಕ ಬಂದಾವ, ಈಗ ನಮ್ಮ ಅತ್ತಿಲ್ಲ, ಆಕಿ ಇದ್ರ ಪ್ಯಾಟಿಗೆ ಹೋಗಿದ, ಶುಕ್ರವಾರ ಪ್ಯಾಟಿಗೆ. ಅದಕ್ಕೆ ನನ್ನ ಗಂಡ ಇದಕ್ಕೆ ಹೊಲ್ದಾಗ ಕೆಲಸ ಇದೆ ಅಂತ ಹೋಗ್ಯಾನ. ತಗೊಂಬಂದ್ಬಿಟ್ಟೆ ಅಂದ್ರೆ ಅವ ಎದಕ್ಕೆ ಹಾಕವಲೆ, ನನಗೂ ಜಂಪರ್ ಇಲ್ಲ, ಜಂಪರ್ ಹೊಲಿಸ್ಕೋಬೇಕು, ಮತ್ತು ಸೀರೆಗಳು ತೊಗೋಬೇಕು, ಸೀರೆ ಇಲ್ಲ. ಅದಕ್ಕೆ 1,000 ರೂಪಾಯಿ ಸೀರೆ ತೊಗೊಂಡು ಒಂದು ಅದ್ರಾಗಿಂದ ಒಂದು ಜಂಪರು ಮತ್ತೊಂದು 2 ಹಂಗೆ 1,000 ರೂಪಾಯಿದಾಗ ಜಂಪರ್ ಹೊಲಿಸ್ಕೊಂಡು ಇರ್ತೇನೆ ನಾನು. ಅದಕ್ಕೆ ನಮ್ಮ ಅತ್ತೆ ನೋಡಿ ಅಂದ್ರೆ ಸಾಕು ಕಣ್ಣು ಕುಗ್ತಾವಲೆ. ಅದಕ್ಕೆ ಇರಲಿ, ಈ ಬಾಂಡೆ ಬುಟ್ಟಿ ಒಳಗಿಟ್ಟು ಬರ್ತೇನೆ. ನಿಂದು ಸೀರೆ ಜಂಪರ್ ತಗೊಳ್ಳೋ ಚಿಂತೆ, ನನಗೆ ಮನೆ ಖರ್ಚು ಹೆಂಗೆ ಮಾಡಲಿ, ಮಕ್ಕಳು ಶಾಲೆದು ಹೆಂಗೆ ನೋಡ್ಕೊಳ್ಳೇನೋ ಚಿಂತೆ. ಅಲ್ಲ, ಅನ್ನದಾನಲ್ಲ, ಹಿಂಗೆ ಮಾಡು. ನಮ್ಮದು ನಾಳಿಂದ ಹೊಲದಾಗ ಇನ್ನು ಇದನ್ನ ಹಚ್ತಾರ, ಮೆಣಸಿನ ತರವು. ನೀ ಬೇಕಾದ್ರೆ ಹೋಗ್ತೀನಂದ್ರೆ ಹೋಗು. ಹೌದನಲ್ಲಿ, ಎಷ್ಟು ಕೊಡ್ತಾರೆ ಪಗಾರು? ವಾರಕ್ಕೆ ದಿನಕ್ಕೆ 200 ರೂಪಾಯಿ ಕೊಡ್ತಾರೆ ನೋಡ್ಲಿ. ಹೋಗ್ತಿ? ಹೌದೇನು? ಹೋಗ್ಯಾರ ಹೋಗ್ತಾನೆ ಗಪ್ಲೆ. ಮನ್ಯಾಗ 1 ರೂಪಾಯಿ ಇಲ್ದಂಗೆ ಆಗ್ಬಿಟ್ಟೈತಿ. ಹೋಗ್ಯಾರ ಹೋಗ್ತೀನಿ. ಅಷ್ಟು ಮಾಡು. ನೀನು ಹೋಗ್ತೇನೆಂದ್ರೆ ನಾನು ಅತ್ತಿಗೆ ಹೇಳ್ತೇನೆ, ಹೋಗು. ಹಾಲೆ ಅಷ್ಟೇ ಮಾಡ್ತೇನೆ. ಸರಿ, ಲಘು ಬಾಂಡೆ ಇಟ್ಟು ಬಾ. ಏನು, ಹೋಗಿ ಪೋಸ್ಟಿಗೆ ಹೋಗಿ ರೊಕ್ಕ ತಗೊಂಬಂದ್ಬಿಡೋಣ. ಬರ್ತೇನೆ ನಡಿ. ಯಾಕೋ, ಏನಾಯ್ತು? ಯಾಕೆ ಆಡ್ತಾ ಇದೆಯಾ? ನನ್ನ ಫ್ರೆಂಡ್ಸ್ ಎಲ್ಲ ಗುಂಡಾ ತಗೊಂಡು ಆಟ ಆಡತಾರ. ನಾನು ಕೇಳಿದೆ, ಹೋಗ್ಲಿ ನೀನು ರೊಕ್ಕ ತಗೊಂಡು ಹೋಗಿ ಗುಂಡಾ ತಗೊಂಡು ಬರೋವನ್ನ ಅಂತಾರೆ. ನನ್ನ ಹತ್ರ ರೊಕ್ಕ ಇಲ್ಲ. ನಂಗೆ 5 ರೂಪಾಯಿ ಕೊಡವ, ನಾನು ಗುಂಡಾ ತಗೋತೀನಿ. ಈಗ ರೊಕ್ಕಿಲ್ಲಪ್ಪ. ಏನು ರೊಕ್ಕಿಲ್ಲ? ಆಮೇಲೆ ಕೊಡ್ತೀನಿ. ಹೋಗಿ ಓದ್ಕೋಪ್ಪ. ಅಲ್ಲಿ ಅಕ್ಕ ಓದ್ಕೊಳತ್ತಾಳ, ಹೋಗು ನೀನು ಓದ್ಕೋ. ಇಲ್ಲ, ನಂಗೆ ಗುಂಡಾ ಬೇಕು. ನನಗೆ ಆಟ ಆಡಬೇಕು. ಎಲ್ಲರೂ ಆಡತಾರ, ನನ್ನ ಫ್ರೆಂಡ್ಸ್ ಎಲ್ಲ. ನೀನೇ ಹೊರಗೆ ಕಳ್ಸಲ್ಲ. ಓದ್ಕೋ ಓದ್ಕೋ ಅಂತೀಯ. ಎಷ್ಟು ಓದ್ಕೋಬೇಕು ನಾನು? ಇಲ್ಲ, ನಾನು ಹೊರಗೆ ಹೋಗ್ಬೇಕು. ನನ್ನ ಕಳ್ಸು, ನಾನು ಆಟ ಆಡಬೇಕು. ನಂಗೆ ಬೇಕು, ಗುಂಡಾ ಬೇಕು. ನಂಗೆ ಕೊಡೀಗ. ಹಂಗೆ ಹಠ ಮಾಡಬೇಡಪ್ಪ, ನನ್ನ ಹತ್ರ ರೊಕ್ಕ ಇಲ್ಲ. ನೀನು ಕೊಡಲ್ಲ. ಅಳ್ಬೇಡ ಸುಮ್ಮನೆ, ಅಳ್ಬೇಡ. ಇರು, ಎಲ್ಲಾದ್ರೂ 1 ರೂಪಾಯಿ ಇದೆ ನೋಡ್ತೀನಿ, ಕೊಡ್ತೀನಿ. 1 ರೂಪಾಯಿ ಎಲ್ಲ ಗುಂಡಾ ಬರಲ್ಲ ಪಾಪೆನ ಅಂಗಡಿಲಿ. 5 ರೂಪಾಯಿ ಬೇಕು. 5 ರೂಪಾಯಿನ ಇಲ್ಲಿಂದ ಕೊಡ್ಲಪ್ಪ? 5 ರೂಪಾಯಿ ಅಪ್ಪ. ಚಿಂಟು, ಅಲ್ಲಿ ಹೋಗಿ ನಿಮ್ಮ ಅಪ್ಪನ ಕಿಶೆಲಿ 5 ರೂಪಾಯಿ ಇದ್ರೆ ಹೋಗಿ ತಗೊಳ್ಳೋ, ಹೋಗು. ಕದಿಬೇಡ, ಅವ್ರು ಮಕ್ಕೊಂಡಾರ. ಹೋಗಿ 5 ರೂಪಾಯಿ ಇದ್ರೆ ಹೋಗಿ ತಗೊಂಡು ಆಟ ಆಡೋಗು. ಅಯ್ಯೋ ದೇವ್ರೆ, ಅಪ್ಪ ಕಣ್ ತಕ್ಕೊಂಡೆ ಮಕ್ಕೊಂಡಾನ. ಅಂತ ನಿಧಾನಕ್ಕೆ ಹೋಗಿ ದುಡ್ಡು ತಗೋತೀನಿ. ಅವಾಗೆಲ್ಲ ಅಪ್ಪ ಕದಿಬೇಡ ಅಂತಿದ್ರು ದುಡ್ಡನ್ನ, ಅಮ್ಮನೂ ಕದಿಬೇಡ ಅಂತಿದ್ರು. ಈಗ ಅಮ್ಮನೇ ಹೋಗಿ ಕದಿ ಅಂತ ಇದ್ದಾಳೆ. ಅಪ್ಪ ಎದ್ದು ಹೊಡೆದು ಬಿಟ್ರೆ, ಅಯ್ಯೋ ಕಿಶೆಲಿ 1 ರೂಪಾಯಿನೂ ಇಲ್ಲ, ಏನೂ ಇಲ್ಲ ಅಪ್ಪನ ಕಿಶೆಲಿ.
ಎಲ್ಲಾದ್ರೂ ಹೊಕ್ಕೆ ಹೋಗತ್ ಹಾಳಾಗಿ. ನಾನು ಎಲ್ಲ ಕಡೆ ಹೇಗೆ ಅಡಿಗೆ ಮಾಡಿ ಅಂತ ಬಡ್ಕೋತಾ ಇದ್ದೀನಿ. ನೀನು ಗುಂಡ ಗಜಗ ಅಂತ ಇಲ್ಲಿಂದ ನಡಿ ನೀನು ಮೊದಲು, ಇಲ್ಲ ಕೊಟ್ಟು ಬಿಡ್ತೇನೆ ನೋಡಿ ಕಪ್ಪಳಿಗೆ. ಅಯ್ಯೋ ದೇವ್ರೆ, ಇವ್ ನೀನು ಯಾವಾಗ್ಲೂ ಕುಡ್ಕೊಂಡು ಮಲ್ಕೊಂಡ ಬಿಟ್ಟಿರ್ತಾನಲ್ಲ. ರೀ 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 ಏನ ರೀ, ಮನೇಲಿ ಏನು ಕಿರಾಣಿ ಇಲ್ಲ. ಚಿಂಟು ಬೇರೆ ಅಳಾಗತ್ತಾನ, ಅವ್ ಗುಂಡ ಬೇಕಂತ. ಸ್ವಲ್ಪ ರೊಕ್ಕ ಕೊಡ್ರಿ. ಎಲ್ಲಿಂದ ಕೊಡ್ಲಿ ನಾನು ರೊಕ್ಕ? ನಾ ದುಡಿಯಕ್ಕೆ ಹೋದ್ರಲ್ಲ ರೊಕ್ಕ, ನನ್ನ ಕಾರ್ ಗಾಡಿ ಮನೆ ಇದು ಒಡವೆ ದುಡ್ಡು ಎಲ್ಲ ಹೊತ್ಕೊಂಡು ಹೋದ್ಲಲ್ಲ, ಮತ್ತು ನಿನ್ನ ಸಂಬಂಧ ಆಗಿದ್ದು ಎಲ್ಲಿಂದ ಕೊಡ್ಲಿ? ನನ್ನ ಸಂಬಂಧ ಹೆಂಗಾಗತ್ತೆ ರೀ? ಅವಳು ಯಾವ ಪಡ್ಪೋಸಿ ನಾಯಿನ ಕರ್ಕೊಂಡ್ ಬಂದಿದ್ರಲ್ಲ ಮನೆಗೆ, ಬೇಕು ಅಂತ ಕರ್ಕೊಂಡು ಬಂದರೆ ಅವಳು ರಾತ್ರಿ ಅವಳನ್ನ ನೋಡ್ಕೊಂಡು ಕಳಿಸ್ಬೇಕಲ್ಲ. ಅದನ್ನ ಬಿಟ್ಟು ಅವಳನ್ನ ಮನೇಲಿ ಇಟ್ಕೊಂಡು ನೀವು ಬಿದ್ರಿ, ಆಕೆ ಎಲ್ಲ ದೋಚ್ಕೊಂಡು ಹೋದ್ಲು. ಈಗ ಇದ್ದಿರೋದು ನನ್ನ ಒಡವೆ ಪಡವೆ ಎಲ್ಲ ದೋಚ್ಕೊಂಡು ಹೋಗಿದ್ದಾಳೆ. ನಾನು ಸುಮ್ಮನೆ ಇದ್ರೆ ಬಹಳ ಮಾಡ್ತಾ ಇದ್ರಿ, ಎಷ್ಟು ಅಂತ ತಡ್ಕೊಳ್ಳಿ ನಾನು. ಹೊಡಿರಿ ಹೊಡಿರಿ, ಮಾತೆತ್ತಿದ್ರೆ ಸಾಕು ಹೊಡಿಯಕ್ ಬರ್ತಾ ಇದ್ದೀರ. ಹೊಡಿರಿ, ಇಷ್ಟು ಹೊಡೆದ್ಕೊಳ್ತೀರ, ಕೊಂದು ಬಿಡಿ ಅಂತ. ಅಯ್ಯೋ ಅಮ್ಮ, ಕುತ್ಕೆ ಬಿಡ್ರಿ, ಕುತ್ಕೆ ಬಿಡಿ, ತುಂಬಾ ನೋಸ್ತಾ ಇದೆ, ಕುತ್ಕೆ ಬಿಡಿ. ಹೊಡೆಯೋದಲ್ಲದೆ ಕುತ್ಕೆನೇ ಜಿಗ್ತಾ ಇದ್ದೀರಲ್ಲ. ಎಷ್ಟೇ ಧೈರ್ಯ ನಿನಗೆ? ಅವಾಜ್ ಮಾಡೋದಲ್ದ ಇಲ್ಲಿ ಮೇಲೆ ಗಾದಿ ಮೇಲೆ ಹತ್ತಿ ಬಂದು ನಿಂತು ಅವಾಜ್ ಮಾಡ್ತಾ ಇದೀಯಾ? ಏನಂತ ತಿಳ್ಕೊಂಬಿಟ್ಟಿದೀಯ? ನೀನು ಅಂದಂಗೆಲ್ಲ ನೀನು ಮಾಡ್ದಂಗೆಲ್ಲ ಮಾಡಿಸ್ಕೋತೀನಿ ಅಂತ ಅನ್ಕೊಂಡಿದ್ಯಾ? ನೀನು ಸಾಯೋವರೆಗೂ ಹೆಂಗೆ ಚಿತ್ರ ಹಿಂಸೆ ನರಳಿ ನರಳಿ ಸಾಯ್ಬೇಕು ನೀನು. ನಾನು ಹೇಗೆ ನಮ್ಮ ಅಪ್ಪ ಅಮ್ಮನ ಕಳ್ಕೊಂಡು ನರಳಿ ನರಳಿ ಈ ರೀತಿ ಕುಡುಕನಾಗಿ ಮಾಡಿದ್ಯಲ್ಲ ನನ್ನನ್ನು, ನಾನು ಸುಮ್ಮನೆ ಬಿಡಲ್ಲ ಕಣೆ. ಯಾಕೆ ಯಾಕೆ ಹಿಂಗೆ ಮಾಡಿದೆ? ಎಷ್ಟು ಚೆನ್ನಾಗಿ ಜೀವನ ಮಾಡ್ಕೊಂಡು ಹೊಂಟಿದ್ದೆ ನಾನು. ನಮ್ಮ ಅಪ್ಪ ಅಮ್ಮ ಬದುಕಿದ್ರೆ ನಾನು ನಿನ್ನ ರಾಣಿ ರಾಣಿ ಥರ ನೋಡ್ಕೋತಿದ್ದೆ. ಅದನ್ನು ಬಿಟ್ಟು ಯಾಕೆ ನಮ್ಮ ಅಪ್ಪ ಅಮ್ಮನ ನನ್ನಿಂದ ದೂರ ಮಾಡಿದೆ? ಇನ್ನು ನಿನ್ನ ಸುಮ್ಮನೆ ಬಾಳೆ ಮಾಡಕ್ಕೆ ಬಿಡ್ತೇನೆ. ನಿನ್ನ ಮಕ್ಕಳು ನಿನ್ನ ಕಾಡೋದು ನೋಡಿ ನೋಡಿ ನೀನು ನರಳಿ ನರಳಿ ಭಿಕ್ಷೆ ಭಿಕ್ಷೆ ಪಡಬೇಕು, ಆಗ ಮಾಡ್ತೀನಿ ನೀನು. ನೀನು ಮಾಡಿರೋ ಪಾಪಕ್ಕನೇ ನಾನು ಅವಳನ್ನ ಕರ್ಕೊಂಬಂದಿದ್ದು. ನೀನು ಮಾಡಿರೋ ಪಾಪದ ಇದರಿಂದನೇ ನಮ್ಮ ಮನೇಲಿರೋ ಒಡವೆ ದುಡ್ಡು ಎಲ್ಲ ದೋಚ್ಕೊಂಡು ಹೋಗಿರೋದು. ನನ್ನ ಮಕ್ಕಳದು ಬಿಟ್ಟಿಲ್ಲ ಅವಳು. ನಿನ್ನಂತ ಅವಳು ಇರೋದ್ರಿಂದ ಮತ್ತೆ ಗಂಡ ತಲೆ ಕೆಟ್ಟು ಹೋಗಿ ಇನ್ನೊಬ್ಬಳನ್ನ ಕರ್ಕೊಂಬರ್ತಾನೆ. ಅದಕ್ಕೆ ಕಣೆ ನಾನು ಕರ್ಕೊಂಬಂದಿದ್ದು ನಿನ್ನನ್ನು. ನೀನು ಮುಟ್ಟಿದ್ರೆ ವಾಂತಿ ಬರುತ್ತೆ ನನಗೆ. ನಡಿ ಇಲ್ಲಿಂದ, ನಡಿ. ಛೀ, ಇನ್ನೊಂದ್ಸಲ ಈ ರೂಮ್ ಒಳಗೆ ಕಾಲಿಡಬೇಡ. ನನ್ನ ಮಕ್ಕಳು ಬಿಟ್ಟರು ಈ ರೂಮ್ ಒಳಗೆ ನಿನಗೆ ಪರ್ಮಿಷನ್ ಇಲ್ಲ. ನನ್ನ ಹಣೆ ಬರ ಏನಾಯ್ತು ದೇವ್ರೆ? ಅಶ್ಯಮ್ಮ, ಬಿಸಿಲಲ್ಲಿ ಹೋಗಿ ಬರೋಷ್ಟಲ್ಲಿ ಸಾಕಾಗೋಯ್ತವ ನನಗೆ. ರತ್ನ ರತ್ನ, ಇವ್ರೇನು ಅತ್ತೆ ಇಷ್ಟು ಗಡತ್ತಾಗಿ ನಿದ್ದೆ ಹೊಡಿತಾ ಇದ್ದಾರೆ? ಅತ್ತೆ ಈಗ ಬಂದ್ರ ಅತ್ತೆ, ತಗೊಳ್ಳಿ ನೀರು. ತಾರವ, ಕೇಳೋಕ್ಕಿಂತ ಮುಂಚೆನೇ ತಗೊಂಡ್ಬರ್ತೀಯಲ್ಲ, ಎಷ್ಟು ತಿಳುವಳಿಕೆ ಇದೆ ನೋಡಿ ನಿಂಗೆ. ತಗೊಂಬರವ, ದಾವರ್ಕೆ ಭಾಳಾಗೈತಿ. ಹಾ ಅತ್ತೆ ತಗೊಳ್ಳಿ, ಸಾಕು ತಗೊಳ್ಳುವ. ಅತ್ತಿ ಮನ್ಯಾಗ ಅವ್ವ ಮತ್ತು ಅಣ್ಣ, ಆಮೇಲೆ ಅಣ್ಣನ ಹೆಂಡತಿ ವೈನಿ ಎಲ್ಲ ಹೆಂಗದಾರ ಅತ್ತಿ? ಎಲ್ಲ ಆರಾಮದಾರಲ್ಲ? ಎಲ್ಲ ಆರಾಮದಾರ ಮಗಳು, ನೀ ಏನು ಚಿಂತೆ ಮಾಡಬೇಡ. ಕುಂಡ್ರ ಒಂದು ಸ್ವಲ್ಪ. ಅತ್ತಿ ಭಾಳ ತಾತಲ್ಲ ಮಕ್ಕೊಂಡ ರತ್ನ? ಅತ್ತಿ ಅಜ್ಜಿ ಇವತ್ತು ಭಾಳ ಕಾಡಿದ್ರು, ನಾನು ಭಾಳ ಸುಸ್ತಾಗಿತ್ತು ನಂಗೆ. ಅದು ಬೆಳಿಗ್ಗೆ ರೊಟ್ಟಿ ಪಲ್ಯ ಎಲ್ಲ ನಿಮ್ಮ ಜೊತೆ ತಿಂದ್ರಲ್ಲ, ಬೆಳಿಗ್ಗೆ ಚಹಾ ಕುಡಿದ್ರು ಬಟ್ಟೆ ತಿಂದು. ಅದಾದಮೇಲೆ ಹೇಳ್ಬಾರ್ದು ಪಾಪ. ಆಮೇಲೆ ಉಪ್ಪಿಟ್ಟು ಚಹಾ ಮಾಡಂದ್ರು 12 ಗಂಟೆಗೆ. ನಂಗೆ ಮೊದ್ಲ ವಾಂತಿ ಬರತ್ತೈತವ. ಅಡ್ಗೆ ಮನೆಗೆ ಹೋಗಿ ಒಗ್ಗರ್ಣೆ ಮಾಡಕತ್ರ ವಾಂತಿ ಬರತ್ತೈತೆ ನಂಗೆ. ಕುಂದ್ರಕ್ಕೂ ಆಗತ್ತಿಲ್ಲ ಅಡ್ಗೆ ಮನ್ಯಾಗ. ಉಳ್ಳಾಗಡ್ಡಿ ಹೆಂಚಕತ್ರ ಆಗ್ವತ್ತು ನಂಗೆ. ಒಗ್ಗರ್ಣೆ ಕೊಡಕತ್ರ ಸಾಕು ವಾಂತಿನ ಆಗತೈತಿ. ಓಡೋಗೋದು ಬಚ್ಚಲ್ಕೆ ವಾಂತಿ ಮಾಡೋದು, ಮತ್ತು ಗ್ಯಾಸ್ ಬಂದ್ ಮಾಡೋದು, ಓಡ್ ಬರೋದು, ಮತ್ತು ಓಡ್ ಬರೋದು, ಹಿಂಗೆ ಮಾಡೇನತ್ತಿ ಇವತ್ತೆಲ್ಲನ. ಮತ್ತು ಅಷ್ಟಾಗ ಹೆಂಗೋ ಬಾಯಿಗೆಲ್ಲದಕ್ಕೆ ಅರ್ಬಿ ಕಟ್ಕೊಂಡು ಉಸ್ಲಾಡ್ದಂಗೆ ಉಪ್ಪಿಟ್ಟು ಮಾಡಿ ಕೊಟ್ನಿ. ಚಹಾ ಉಪ್ಪಿಟ್ಟು ಕುಡ್ದಾರ 1 ಗಂಟೆನೋ 2 ಗಂಟೆನೋ ಆಗಿತ್ತನೋ ನೆನಪಿಲ್ಲ ನಂಗೆ. ಅವಾಗ ಮತ್ತೆ ಚುಮ್ಮರಿ ಹಚ್ಚಿ ಚಹಾ ಮಾಡಂದ್ರೆ ಅದಕ್ಕೆ ನಾ ಏನನ್ನಿ, ಅದು ನಂಗೆ ವಾಂತಿ ಬರತ್ತೈತ್ರಿ, ಇನ್ಮೇಲೆ ಬಂದ್ರೆ ಎದ್ದು ಓಡೋಗಲ್ಲ, ಅದರಲ್ಲೇ ಮಾಡ್ಕೊತೀನಿ ಅನ್ನಿ. ಅದಕ್ಕೆ ಅಜ್ಜಿಗೆ ಸಿಟ್ಟು ಬಂದೈತೆ ನನ್ನ ಮ್ಯಾಲತ್ತಿ. ಅಯ್ಯೋ, ನೀನು ಹೇಳೋದು ಕೇಳಿ ನಂಗೆ ಬಿದ್ದು ನಗಿ ಬರ್ತೈತಿ. ನಿನ್ನ ಗಂಡ ಎಲ್ಲೋದ? ಅವರ ಇಲ್ಲ ಇದ್ರ ಮಲ್ಕೊಂಡವ್ರು. ಮಧ್ಯಾಹ್ನ ಬಂದ್ರಲ್ಲ, ಅಜ್ಜಿದ್ ಕೇಳಿ ನನ್ನ ನಗಿ ಬಂತ. ಅದಕ್ಕೆ ಅಜ್ಜಿಗೆ ಮಾಡಿಕೊಡ್ತೇನಂತ ಅವರು ಅಂದ್ರೆ, ಈಗ ಹೆಂಚು ಕೊಡ್ತಾಳ ಒಗ್ಗರ್ಣೆ ಹಾಕ್ತೇನಂತ. ಅಜ್ಜಿಗೆ ಸಿಟ್ಟು ಬಂದು ನಂಗೇನು ಬೇಡ, ನನ್ನ ಸೊಸಿ ಬರೋವರೆಗೂ ನಂಗೇನು ಬೇಡ, ನಾ ಏನು ತಿನ್ನಲ್ಲ ಅಂತಂದ್ರೆ ಸಿಟ್ಟು ಬಂದು ಮಕ್ಕೊಂಬಿಟ್ಟವ್ರು. ಎದ್ದೇ ಇಲ್ಲ, ಎಬ್ಸಿನ್ ನಾನು ಎದ್ದೇ ಇಲ್ಲ. ಚಹಾ ಮಾಡೀನಿ, ಕುಡಿಯೋಕ್ಕೂ ಹೇಳಿಲ್ಲ ನಾನು. ಎಷ್ಟಂತ ಎಬ್ಸ್ಲತ್ತಿ, ಅದಕ್ಕೆ ಹೋಗಿ ಮಕ್ಕೊಂಡಿನಿ. ಈಗ ನೀವು ಬಂದ್ರಲ್ಲ, ಎದ್ದು ಬಂದೇನು ನೋಡ. ಹೌದೇನ? ಮಕ್ಕೊಂಡ ಅನ್ನ? ಸರಿ ಬಿಡು ಮಕ್ಕಳು. ನಿಮ್ಮ ಮಾವ ಮನೆಗೆ ಬಂದಿಲ್ಲ? ಇಲ್ಲ, ಅವ್ರು ಬಂದೇ ಇಲ್ಲ. ಬೆಳಿಗ್ಗೆ ರೊಟ್ಟಿ ಕಟ್ಕೊಂಡು ಹೊಲಕ್ಕೆ ಹೋದವ್ರು. ಸರಿ ಆಯ್ತು.
ಅವ್ರಂತೂ 24 ತಾಸು ಹೊಲ್ದಾಗ ಇರ್ತಾರ. ಎಲ್ಲ ಮಗ ಇಷ್ಟು ದೊಡ್ಡ ಮನೆ ತಗೊಂಡ ಎಲ್ಲ ಮಾಡಿದನ್ಕರೆ ಅವ್ರಿಗೆ ಅದ್ರ ಏನು ಇದೇ ಇಲ್ಲ. ಆಯ್ತು, ನೀ ಸಂಜೆ ಅಡಿಗೆ ಮನೆಗೆ ಹೋಗ್ಬೇಡ. ನೀನು ಎಲ್ಲ ಹೊರಗಿಂದ ಮಾಡ್ಕೊ. ಇನ್ನು ನಿಂಗೆ ವಾಂತಿ ಎಲ್ಲ ಬಂದ್ ಆಗೋವರೆಗೂ ನೀವು ಹೊರಗಿಂದ ಮಾಡ್ಕೊ, ನಾ ಒಳಗೆ ಮಾಡ್ತೇನೆ. ಇಲ್ಲ ಅತ್ತಿ, ಎಲ್ಲ ನಿಮ್ಮ ಮೇಲೆ ಬಿಡಕ್ಕೆ ನಂಗೆ ಅಂಜಿಕೆ ಬರ್ತೈತಿ. ಪಾಪ ನಿಮಗೂ ಎಷ್ಟು ವಯಸ್ಸಾಗೈತಿ, ಎಲ್ಲ ನಿಮ್ಮ ಮೇಲೆ ಬಿಟ್ರೆ ಹೆಂಗೆ? ಅದಕ್ಕೆ ನಾನೇನು ನಿಮ್ಮ ಮೇಲೆ ಬಿಡಲ್ಲ. ನನಗೇನು ಅಂತರ್ಕಿಲ್ಲ, ಏನಾಗಲ್ಲ. ನಾನು ಮಾಡ್ತೇನೆ ಎಲ್ಲ. ನಿಮ್ಗೆ ಉಳ್ಳಾಗಡ್ಡೆ ಹೆಚ್ಚಿಕೊಡೋದು, ಅನ್ನ ಮಾಡ್ತೀನಿ, ರೊಟ್ಟಿ ಮಾಡ್ತೀನಿ, ಅದೆಲ್ಲ ನಂಗೇನು ಆಗಲ್ಲ. ಒಗ್ಗರ್ನಿ ಅಂದ ಆಗ್ಬಾರ್ಬತ್ತೆ. ಒಗ್ಗರ್ನಿ ಅಲ್ಲಿ ನೀವು ಕೊಡಾತ್ರಂದ್ರೆ ನಂಗೆ ಇಲ್ಲಿ ಹಾಲೇ ಕುಂತ್ರು ವಾಂತಿ ಬರ್ತೈತತ್ತಿ. ಹೌದಾ, ಸರಿ. ದವಾಖಾನಿಗೆ ಹೋಗಿ ತೋರಿಸ್ಕೊಂಬಂದ್ರಾತು. ಮನ್ಯಾಗ ಚೆಕ್ ಮಾಡಿ ನೋಡಿದ್ದ. ದವಾಖಾನಿಗೆ ಹೋಗಿ ಬಂದ್ಬಿಡೋನು. ನಿನ್ನೆ ದವಾಖಾನಿಗೆ ಅಂತ ಕರ್ಕೊಂಡು ಹೋದ್ರ ಅಲ್ಲಿ ಆಕೆ ಬಾಯಿ ಇರಲಿಲ್ಲ ಅಂತ. ಅದಕ್ಕೆ ವಾಪಸ್ ಕರ್ಕೊಂಬಂದ್ರಿ ಇವರು. ಅದಕ್ಕೆ ನನಗೆ ಅಲ್ಲೇ ಇದನ್ನು ಕೊಡ್ಸಿರಾ, ಏನದು ಎಳ್ನೀರು ಕುಡಿಸಿರಿ 2, ಸುಸ್ತಾಗತ್ತೈತಂತ. ಆಮೇಲೆ ನಂಗೆ ಪಾನಿಪುರಿ ಗೋಬಿ ಮಂಚೂರಿ ತಿಂತಿ ಅಂದ್ರೆ ನಾ ಬ್ಯಾಡ ಅನ್ನಿ. ಮತ್ತು ಬೇಲ್ಪುರಿ ಕೇಳಿರಾ, ಅದು ಚುಮ್ಮರಿ ಇರ್ತೈತಲ್ಲ ಅತ್ತಿ, ಅದು ಅದಕ್ಕೆ ಅದನ್ನು ತಿಂದು ನಾ ಮನೆಗೆ ಬನ್ನಿ. ಅವ್ರು ಗೋಬಿ ಮಂಚೂರಿ ಅಂತ ಅದನ್ನು ತಿಂದ್ರತ್ತಿ. ಹೌದಾ, ಸರಿವಾ. ಎಷ್ಟು ಕಲ್ಮಶ ಒಂಚೂರು ಇಲ್ಲ ನೋಡಿ ನಿನ್ನ ಮನಸ್ಸಲ್ಲಿ. ಎಲ್ಲ ಹೇಳ್ಕೊತೀಯ. ಸರಿ ಆಯಿತು, ಹೋಗು. ಚೂರು ಮಲ್ಕೊಳಗು. ನನಗೂ ಈಗೇನು ಚಾಪ ಬೇಡ. ಎಲ್ಲ ನಿಮ್ಮ ಅವ್ವ ಮಾಡಿದ್ರು ಚಾ ಅವಲಕ್ಕಿ ಎಲ್ಲ ತಿಂದು ಮಧ್ಯಾಹ್ನ ಊಟ ಮಾಡ್ಕೊಂಡು ಬಂದಿನ. ನನಗೇನು ಬೇಡ. ನಾನು ಸ್ವಲ್ಪ ಹೊತ್ತು ಮಲ್ಕೋತೀನಿ, ಇವರು ಮಕ್ಕೊಲಿ. ಆಮೇಲೆ ಎಬ್ಸೋನು. ಈಗ ಎಬ್ಸಿರು ಸಾಕು, ಮತ್ತೆ ಪ್ರವಚನ ಸ್ಟಾರ್ಟ್ ಮಾಡ್ತಾರೆ ಇವರು. ಸರಿ ಅತ್ತಿ, ನಾನು ಮಕ್ಕೋತೀನಿ. ಎಷ್ಟು ಒಳ್ಳೆ ಮನಸ್ಸು ನೋಡಿಕಿ. ಒಬ್ಬೊಬ್ರು ಗಂಡ ಕೊಡ್ಸಿದ್ದನ್ನ ಅತ್ತಿ ಮುಂದೆ ಹೇಳಕ್ ಅಂತಾರ, ಈಗ ಪಟ ಅಂತ ಎಲ್ಲ ಹೇಳ್ಬಿಡ್ತಾಳೆ. ಅಂದ್ರೆ ಮನಸ್ಸಲ್ಲಿ ಏನು ಇಟ್ಕೊಳ್ದಿರೋಂಥ ಹುಡುಗಿ ಇವಳು. ಹಾಯ್, ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಪ್ಲೀಸ್ ಎಲ್ಲರೂ ಹೆಚ್ಚೆಚ್ಚಾಗಿ ವಿಡಿಯೋ ನೋಡಿ ಅಂತ ಹೇಳ್ತಾ ಇದ್ದೀನಿ. ಪೂರ್ತಿಯಾಗಿ ವಿಡಿಯೋ ನೋಡಿ, ಯಾರು ಮಿಸ್ ಮಾಡಬೇಡಿ. ಕತೆ ತುಂಬ ಚೆನ್ನಾಗಿ ಹೋಗ್ತಾ ಇದೆ ತಾಯಿಲ ತಬ್ಲಿ. ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ.